ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದೂರದೃಷ್ಟಿಯ ಫಲವಾಗಿದೆ. ಶರಣರ ಒಂದು ಮಾತಿದೆ, ಭೂಮಿಯಲ್ಲಿ ಬೀಜ ಬಿದ್ದರೆ ಕೆಟ್ಟಿತ್ತನೆ ಬೇಡ, ಮುಂದಿನ ಫಲದೊಳಗೆ ಅರಸಿಕೋ ಅನ್ನುವಂತಹ ಹಾಗೆ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅಂದು ಸ್ಥಾಪಿಸಿದಂತಹ ಒಂದು ಸಂಸ್ಥೆ ಇಂದು ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತೆಲ್ಲರಿಗೂ ಕೂಡ ಶರಣರ ವಿಚಾರ ಕಾಂತಿಗಳ ಬೆಳಕನ್ನ ನೀಡುವಂತಹ ಪವಿತ್ರ ಕಾರ್ಯವನ್ನ ಅದು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ಶರಣರ ಚಿಂತನೆಗಳು ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು. ಇಲ್ಲಿ ಮಾತನಾಡಿದ ಹಾಗೆ ಇದು ಯಾವುದೇ ಒಂದು ಸಮಾಜದ ಸೊತ್ತಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಸೊತ್ತಾಗಿರುವಂತಹದ್ದೇ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅಂತ ಹೇಳಬೇಕಾಗಿರುವಂತಹದ್ದು. ಒಬ್ಬ ವ್ಯಕ್ತಿ ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಅಥವಾ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ತನ್ನ ಒಂದು ಗುರಿಯನ್ನು ತಲುಪಬೇಕಾದ್ರೆ ಯಾವ ರೀತಿ ದಿಕ್ಸೂಚಿಯನ್ನು ಇಟ್ಕೊಳ್ತಾರೋ ಹಾಗೆ ಈ ಭವಸಾಗರದಲ್ಲಿ ನಾವು ದಾಟಿ ನಾವು ಒಂದು ಪರಿಪೂರ್ಣವಾದಂತಹ ಒಂದು ಒಳ್ಳೆ ಉತ್ತಮ ಜೀವನವನ್ನು ಸಾಗಿಸೋದಿಕ್ಕೆ ಇರುವಂತಹ ಯಾವುದಾದ್ರೂ ಒಂದು ದಿಕ್ಸೂಚಿ ಇದೆ ಅಂದ್ರೆ ಅದು ಶರಣ ಸಾಹಿತ್ಯ, ಶರಣ ಚಿಂತನೆಗಳು, ಶರಣರ ವಚನಗಳು ಅನ್ನೋದನ್ನ ನಾವೆಲ್ಲ ಅದನ್ನ ತಿಳ್ಕೊಂಡಿರುವಂತಹ ಅವರು. ಇವತ್ತು ಶರಣರ ವಚನಗಳು ಕೇವಲ ನಾವು ಹಾಡೋದಿಕ್ಕೆ, ಭಾಷಣ ಮಾಡೋದಿಕ್ಕೆ, ಬಳಸ್ಕೊಳ್ಳೋದಿಕ್ಕೆ ಅಂತಲೂ ಕೂಡ ಅದರಲ್ಲಿ ಬದುಕುವಂತಹ ಪ್ರಯತ್ನವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ. ಇವತ್ತಿನ ಅಧ್ಯಕ್ಷರಾಗಿರುವಂತಹ ಇವರು ಚನ್ನಬಸಪ್ಪನವರು ತಮ್ಮ ಭಾಷಣದಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಮಾಡೋದ್ರ ಜೊತೆಗೆ ಸಾರ್ವಜನಿಕರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಬಹುಶಃ ಅದು ಎಲ್ಲರಿಗೂ ಅನ್ವಯಿಸುವಂತಹ ಒಂದು ಮಾತು. ಶರಣರ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಅನಗತ್ಯ ವಾದ ವಿವಾದಗಳನ್ನು ಬಿಟ್ಟು ಶರಣ ಸಂದೇಶದ ವಸ್ತುನಿಷ್ಠ ಅನುಷ್ಠಾನಕ್ಕೆ ತೊಡಗುವುದು ಎಲ್ಲರಿಗೆ ಮುಖ್ಯವಾಗಿರುವಂತಹದ್ದು ಅನ್ನುವ ಮಾತಿದೆಯಲ್ಲ, ಅದು ಇವತ್ತು ನಮ್ಮೆಲ್ಲರಿಗೂ ಕೂಡ ಕಣ್ಣ ತೆರೆಸುವಂತಹ ಒಂದು ಮಾತಾಗಿರುವಂತಹದ್ದು. ಆ ದೃಷ್ಟಿಯಿಂದ ಕೇವಲ ಇವತ್ತು ಭಾಷಣ ಅಥವಾ ಹಾಡಿಗೆ ಮಾತ್ರ ಸೀಮಿತಗೊಳ್ಳದೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಇವತ್ತು ಶರಣರ ಚಿಂತನೆಗಳು ಅದು ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಶರಣರ ಚಿಂತನೆಗಳು ಅವಶ್ಯವಾಗಿ ಬೇಕಾಗಿರುವಂತಹ ವಿಚಾರಗಳನ್ನ, ಇಂದಿಗಲ್ಲ ಎಂದೆಂದಿಗೂ ಬೇಕಾಗಿರುವಂತಹ ವಿಚಾರಗಳನ್ನ ಶರಣರು ಕೊಟ್ಟು ಹೋಗಿರುವಂತಹ ಅವರು. ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಇವತ್ತು ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಒಂದು ಸಾರ್ವಜನಿಕವಾದಂತಹ ಹಾಗೂ ಆಧ್ಯಾತ್ಮಿಕವಾದಂತಹ ಒಂದು ಅನುಭವ ಮಂಟಪ ಸ್ಥಾಪನೆ ಆದಂತಹ ಒಂದು ಕೀರ್ತಿ ಅದು ನಮ್ಮ ಕರ್ನಾಟಕಕ್ಕೆ ಸಲ್ಲುವಂತಹದ್ದು, ಶರಣರಿಗೆ ಸಲ್ಲುವಂತಹದ್ದು, ಅದು ಬಸವಣ್ಣನವರಿಗೆ ಸಲ್ಲುವಂತಹ ಕೆಲಸ ಆಗ್ತದೆ. ಆ ಅನುಭವ ಮಂಟಪದ ಮುಖಾಂತರವಾಗಿ ನಡೆದ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಎಲ್ಲ ಬದುಕಿಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಮನುಷ್ಯನಿಗೆ ತಲುಪಿಸುವಂತಹ ಕೆಲಸವನ್ನ ಕೊಟ್ಟಿದ್ದಾರೆ. ಇವತ್ತು ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನ ಶರಣರ ತಮ್ಮ ವಚನಗಳ ಮುಖಾಂತರವಾಗಿ ಆಚರಿಸಿ ಬದುಕಿ ತೋರಿಸಿರುವಂತಹ ಅವರು ಕೇವಲ ನುಡಿಯನ್ನ ಮಾಡದಂತಹವರಲ್ಲ, ಆ ನುಡಿಯನ್ನ ನಡೆಯಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡದಂತಹ ಅವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವರು ಹೇಳಿದಾಗೆ ಕೂಡಲ ಸಂಗಮ ದೇವ ಮೆಚ್ಚುವಂತೆ ನಮ್ಮ ಮಾತಿರಬೇಕು ಅನ್ನುವ ಹಾಗೆ ನುಡಿ ಮತ್ತು ನಡೆಯನ್ನ ಎರಡನ್ನೂ ಕೂಡ ಬೇರ್ಪಡಿಸದೆ ಒಟ್ಟಾಗಿ ನಡೆಸಿಕೊಂಡು ಬರುವಂತಹ ಕೆಲಸವನ್ನ ಶರಣರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸಾಹಿತ್ಯ ಏನು ಕೊಡಬೇಕು ನಮಗೆ? ಸಾಹಿತ್ಯ ಏನು ಕೊಡಬಹುದು? ಕೆಲವರ ಪ್ರಕಾರ ಅನೇಕ ವಿಚಾರಗಳನ್ನ ಹೇಳ್ತಾರೆ, ಕೆಲವರು ಜ್ಞಾನವನ್ನ ಕೊಡಬಹುದು, ಅಥವಾ ನಮ್ಮ ಚಿಂತನೆಗಳನ್ನ ವಿಸ್ತರಿಸಬಹುದು, ಅಥವಾ ಅನೇಕರ ಒಂದು ಪರಿಚಯವನ್ನ, ಒಂದು ಉತ್ತಮರ ಸಂಘವನ್ನ ಮಾಡಬಹುದು ಅನ್ನುವ ಮಾತುಗಳನ್ನ ಹೇಳ್ತಾರೆ. ಅದರ ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ನಿಜವಾದ ಸಾಹಿತ್ಯ ಏನು ಕೊಡಬೇಕಪ್ಪ ಅಂದ್ರೆ ಅದು ಜೀವನವನ್ನ ಉತ್ತಮಗೊಳಿಸಬೇಕಂತೆ, ಆ ಸುಸಂಸ್ಕೃತವಾದಂತ ವ್ಯಕ್ತಿತ್ವವನ್ನು ರೂಪಿಸಬೇಕಾಗ್ತದೆ. ಉತ್ತಮವಾದ ಜೀವನ ಹಾಗೂ ಉತ್ತಮ ಸಮಾಜ ರೂಪಿಸಲು ಯಾವ ಸಾಹಿತ್ಯ ಸಹಾಯವಾಗ್ತದೋ ಅದೇ ಶ್ರೇಷ್ಠವಾದ ಸಾಹಿತ್ಯ ಅಂತ ಕರೀತಾರೆ. ಅಂತ ಉತ್ತಮವಾದ ಒಂದು ಬದುಕನ್ನು ರೂಪಿಸುವಂತಹ, ಸುಸಂಸ್ಕೃತವಾದ ಸಮಾಜವನ್ನು ನಿರೂಪಿಸುವಂತಹ ಒಂದು ಶ್ರೇಷ್ಠವಾದಂತಹ ಸಾಹಿತ್ಯ ಅಂದ್ರೆ ಅದು ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಅನ್ನೋದನ್ನ ನಾವೆಲ್ಲರೂ ಕೂಡ ಅದನ್ನ ಮನಗಂಡಿರುವಂತಹ ಅವರು. ಇವತ್ತವರ ಚಿಂತನೆಗಳು ಇವತ್ತಿಗೆಲ್ಲ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು. ಅದರಲ್ಲಿಯೂ ಕೂಡ ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತೇನಾದ್ರೂ ಸಮಾನತೆ ಅನ್ನುವಂತಹ ಅವಕಾಶವನ್ನ ಕೇಳುವಂತಹ ಮಾತಿನಲ್ಲಿ ನೋಡಿದಾಗ 12ನೇ ಶತಮಾನದಲ್ಲಿ ಕೊಟ್ಟಂತಹ ಸಮಾನತೆ ಜಗತ್ತಿನಲ್ಲಿ ಯಾವ ಸಂಸ್ಕಾರಗಳಾಗಲಿ ಬೇರೆ ಆಗಲಿ ಯಾರು ಕೊಡೋದಕ್ಕೆ ಸಾಧ್ಯ ಆಗೇ ಇಲ್ಲ. ಯಾಕೆಂದ್ರೆ ಅವರು ಕೊಟ್ಟಂತಹ ಒಂದು ಸಮಾನತೆಯ ಅವಕಾಶ ಅಂತಂದ್ರೆ ಅದು ರಾಜಕೀಯ ಅವಕಾಶ ಅಲ್ಲ, ಸಾಹಿತ್ಯಿಕ ಅವಕಾಶ ಅಲ್ಲ, ಅದು ಧಾರ್ಮಿಕ ಅವಕಾಶವನ್ನ ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಕೊಟ್ಟರಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಫಲವಾಗಿ 34-35 ಶರಣೆಯರು ವಚನಕಾರ್ತಿಯರಾಗಿ ಇವತ್ತು ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಿರುವಂತಹ ಅವರು. ಇವತ್ತು ವಚನಗಳು ಹುಟ್ಟಿದ್ದೆಲ್ಲಪ್ಪ ಅಂದ್ರೆ
ಇವತ್ತು ಅನೇಕ ನೀವು ಹಳೆಗನ್ನಡದ ಅನೇಕ ಕೃತಿಗಳೆಲ್ಲವೂ ಕೂಡ ಅಥವಾ ರಾಜಾಶ್ರಯದಲ್ಲಿಯೋ ಅಥವಾ ಅರಮನೆಯಲ್ಲಿಯೋ ಗುರುಮನೆಯಲ್ಲಿಯೋ ಸೃಷ್ಟಿಯಾದ್ರೆ ಈ ವಚನಗಳು ಸೃಷ್ಟಿಯಾಗಿರುವಂತಹದ್ದು ಎಲ್ಲಪ್ಪ ಅಂದ್ರೆ ದುಡಿಮೆಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಅನುಭವದ ಮುಖಾಂತರವಾಗಿ ವಚನಗಳು ಹೊರಹೊಮ್ಮಿರೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಒಬ್ಬ ಸತ್ಯಕ್ಕ ತಾನು ಕಸ ಗುಡಿಸುವಂತಹ ಸಂದರ್ಭದಲ್ಲಿ ತನ್ನ ಅನುಭವವನ್ನೇ ವಚನಗಳ ರೂಪದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಿದೆ. ಒಬ್ಬ ದೋಣಿಯನ್ನ ನಡೆಸುವಂತಹ ಅಂಬಿಗ ತಾನು ಅಂಬಿಗನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಅನುಭವವನ್ನೇ ಅನುಭವವನ್ನಾಗಿ ಮಾಡಿಕೊಂಡು ವಚನಗಳನ್ನ ಈ ರೂಪದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಂತಹ ಹಿನ್ನೆಲೆಯಲ್ಲಿ ಇವತ್ತು ದುಡಿಮೆ, ಒಂದು ಕಾಯಿಕ ಪ್ರಜ್ಞೆ ಹಾಗೂ ಸಾಹಿತ್ಯವತ್ತರ ಜೊತೆಗೆ ದಾಸೋಹಂ ಭಾವ ಈ ಎರಡನ್ನೂ ಕೂಡ ರೂಢಿಸಿಕೊಳ್ಳುವಂತಹ ಚಿಂತನೆಗಳನ್ನ ಶರಣ 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತಹ ಅವರು. ಅಂತಹ ಒಂದು ವಿಚಾರಗಳು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂತಹದ್ದು. ಇವತ್ತಂತಹ ಶರಣ ಸಾಹಿತ್ಯ ಇವತ್ತು ಜನಮಾನಸಕ್ಕೆ ತಲುಪಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಶರಣ ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕರು ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಆಗ್ಲಿ ಎಲ್ಲಾ ಜಿಲ್ಲೆಗಳಾಗ್ಲಿ ಅನೇಕ ದತ್ತಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಶರಣ ಸಂಗಮಗಳನ್ನು ಮಾಡ್ತಾ ಇರ್ತಾರೆ, ವಚನ ಚಿಂತನೆಗಳನ್ನ ಮಾಡ್ತಾ ಇರ್ತಾರೆ. ಆ ಮೂಲಕವಾಗಿ ಇವತ್ತೆಲ್ಲರಿಗೆ ತಲುಪಿಸುವಂತಹ ಕೆಲಸ ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಸರ್ವಾಧ್ಯಕ್ಷರಾಗಿ ಗೌರವ ಚನ್ನಬಸಪ್ಪನವರು ಒಪ್ಕೊಂಡಿರುವುದಂತೆ ಒಂದು ಭಾಗ್ಯ ಅಂತ ಹೇಳಿ ಭಾವಿಸ್ಬೇಕಾಗಿರುವಂತಹದ್ದು. ಅವ್ರು ಯಾವುದೇ ಸಂದರ್ಭದಲ್ಲಿ ಹೋಗಿದ್ರು ಕೂಡ ಈ ಮಾತನ್ನ ಹೇಳ್ತಾನೆ ಇರ್ತಾರೆ, ನನ್ ಕೈಲಿ ಆಗಲ್ಲ, ನನ್ ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಒಂದ್ ಮಾತು ಹೇಳ್ಬೇಕು, ಆ ಅಕ್ಕ ಹೇಳ್ದಾಗೆ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು, ನಾನು ನಿನ್ನ ಪೂಜಿಸಿದಲ್ಲದೆ ಅನ್ನುವಂತಹ ಮಾತಿನಂತೆ ನೀವು ಒಪ್ಕೊಳ್ಳಿ ಬಿಡ್ಲಿ, ನೀವು ಮಾತ್ರ ಇರಲೇಬೇಕು ಅನ್ನುವಂತ ಅವಶ್ಯಕತೆ ಅವಕಾಶ ಪ್ರತಿಯೊಬ್ಬರು ಕೂಡ ಅವರನ್ನ ಬೇಡಿಕೊಳ್ಳುವಂತಹದ್ದು ಆಗ್ತದೆ. ಯಾಕೆಂದ್ರೆ ಚನ್ನಬಸಪ್ಪನವರಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಪ್ರಿಯವಾಗದಂತಹ ಒಂದು ವ್ಯಕ್ತಿತ್ವ ಚನ್ನಬಸಪ್ಪನವರದು. ಯಾಕೆಂದ್ರೆ ನಡೆ ಚೆನ್ನ ನುಡಿ ಚೆನ್ನ ಅನ್ನುವಂತಹ ವಚನ ಇದೆಯಲ್ಲ, ಅದು ಯಾರುಗಳು ಬರ್ತದಪ್ಪ ಅಂದ್ರೆ ಅದು ಗೌರವ ಚನ್ನಬಸಪ್ಪನವರಿಗೆ ಅಕ್ಷರಶಃ ಅದು ಅಳವಡುವಂತಹ ಒಂದು ವಚನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಹಿರಿಯ ಚೇತನರನ್ನ ಇವತ್ತು ಒಪ್ಪಿಕೊಂಡು ಈ ಒಂದು ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಉದ್ಬೋಧಕವಾದಂತಹ ಚಿಂತನೆಯ ಮಾತುಗಳನ್ನ ನಿಮ್ಮಲ್ಲಿಗೆ ತಿಳಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ 100 ವರ್ಷ ಆಗ್ಬೇಕು, 115 ವರ್ಷ ಆಗ್ಬೇಕು, 118 ಆಗ್ಬೇಕು ಅಂತ ಒಬ್ಬೊಬ್ರು ಆರೈಕೆಯನ್ನು ಮಾಡಿದ್ದಾರೆ. ಆದ್ರೆ ನಾವು ಆರೈಕೆ ಮಾಡೋದಿಷ್ಟೇ, ಭಗವಂತ ಅವ್ರಿಗೆ ಆಯುಷ್ಯ ಕೊರುವಷ್ಟು ಕೂಡ ಆರೋಗ್ಯವಾಗಿರ್ಲಿ ಅಂತ ಆರೈಕೆಯನ್ನು ಮಾಡೋದೇ ಮುಖ್ಯ ನಮಗೆ. ಅವ್ರು ಇದೇ ರೀತಿ ಚಟುವಟಿಕೆಯಿಂದ ಇರಬೇಕಾಗಿರುವಂತಹದ್ದು. ದೈಹಿಕವಾಗಿ ಅವ್ರ ಶಕ್ತಿ ಇಲ್ಲದೆ ಇರಬಹುದು, ಆದ್ರೆ ಮಾನಸಿಕವಾಗಿ ಒಬ್ಬ ಯುವಕನನ್ನು ಮೀರಿಸುವಂತಹ ಅದ್ಭುತವಾದ ಶಕ್ತಿ ಅದು ನಮ್ಮ ಗುರು ಚನ್ನಬಸಪ್ಪನವರಲ್ಲಿ ಇರುವಂತಹದ್ದು. ಹಾಗೆ ಬಸವಾದಿ ಪ್ರಮತರ ಕೃಪೆ ಅವರ ಮೇಲೆ ಸದಾ ಇರಲಿ ಅನ್ನುವ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ಎಂ ಬಿ ಪಾಟೀಲ್ ರವರು ಬಹುಶಃ ಅವರ ರಾಜಕಾರಣದಲ್ಲಿ ಬೇರೆ ವಿಷಯ, ಆದ್ರೆ ನಮ್ಮ ಧರ್ಮ ಸಾಹಿತ್ಯದ ವಿಚಾರದಲ್ಲಿ ಬಹುದೊಡ್ಡ ಕೊಡುಗೆಯನ್ನ ಕೊಡುವಂತ ಕೆಲಸವನ್ನ ಎಂ ಬಿ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರೂ ಫಗು ಹಳಕೊಟ್ಟಿ ಅವರ ವಿಚಾರಗಳನ್ನ ಜಗತ್ತಿಗೆ ತಲುಪಿಸುವಂತಹ ಬಹುದೊಡ್ಡ ಕಾರ್ಯ ಆಗ್ತಾ ಇದೆ ಅಂದ್ರೆ ಅದು ಎಂ ಬಿ ಪಾಟೀಲ್ ಅವರ ಮುಖಾಂತರವಾಗಿದೆ. ಹಿರಿಯರೆಲ್ಲ ಏನು ಮಾರ್ಗದರ್ಶನವನ್ನ ಮಾಡಿದ್ರು ಅದರ ಪ್ರಕಾರವಾಗಿ ಹಳಕಟ್ಟಿಯವರ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸುವುದರ ಮುಖಾಂತರವಾಗಿ ಇವತ್ತು ಹಳಕಟ್ಟಿಯವರು ಏನಾಗ್ತಾ ಇದ್ರು ಅಂದ್ರೆ ವಚನ ಸಾಹಿತ್ಯ ಹೇಗೆ ಮೂಲಗುಂಪು ಆಗ್ತಾ ಇತ್ತೋ ಅದು ಯಾವಾಗ ಮಣ್ಣಿನೊಳಗೆ ಸೇರ್ಕೊಳ್ತಾ ಇತ್ತು ಅದೇ ರೀತಿ ಅವರ ಹೆಸರು ಅದೇ ಆಗ್ತಾ ಇತ್ತು. ಆದ್ರೆ ಅದನ್ನ ಹೆಕ್ಕಿ ತೆಗೆದು ಅದನ್ನು ಎತ್ತರಿಸಿ ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನ ಶ್ರೀ ಎಂ ಬಿ ಪಾಟೀಲ್ ಅವರು ತಮ್ಮ ಸಂಸ್ಥೆಯ ಮುಖಾಂತರ ಮಾಡ್ತಾ ಇದ್ದಾರಲ್ಲ, ಅದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಅವರೊಂದು ರೀತಿಯಲ್ಲಿ ಆ ಶರಣರು ಹೇಳಿದಾಗೆ ಕೊಟ್ಟ ಕುದುರೆಯ ನೇರಳೆಯವರು ವೀರರು ಅಲ್ಲ ಧೀರರು ಅನ್ನೋ ಹಾಗೆ ಏನು ಬರ್ತದೋ ಅದನ್ನ ಸ್ವೀಕರಿಸಿ ಮುನ್ನಡೆಯುವಂತಹ ಒಂದು ವ್ಯಕ್ತಿತ್ವ ನಮ್ಮ ಎಂ ಬಿ ಪಾಟೀಲ್ ಅವರು ಇರುವಂತಹದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕೃಷ್ಣಪ್ಪನವರು ಇಲ್ಲಿ ಕೃಷ್ಣಪ್ಪನವರು ಮಾತನಾಡಿ ಬಂದ ಮೇಲೆ ಒಂದ್ ಮಾತನ್ನ ಕೇಳಿದ್ರು, ಅಪ್ಪ ಅವರೇ ಇವ್ರಿಗೂ ಲಿಂಗ ಕಟ್ಬಿಡ್ಬೇಕು ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ಅವರು. ರೀ ಸಾರ್ ನಾವು ಕಟ್ಕೊಂಡಿಲ್ಲ ಅಷ್ಟೇ, ಕಟ್ಕೊಳಕ್ಕಿಂತ ಚೆನ್ನಾಗಿ ಪಾಲನೆ ಮಾಡ್ತಾ ಇದೀವಿ ನಾವು ಅನ್ನುವ ಮಾತನ್ನ ನಮ್ಮ ಕೃಷ್ಣಪ್ಪನವ್ರು ಹೇಳಿದ್ರು. ನಿಜವಾಗ್ಲೂ ಕೂಡ ಆ ಅರ್ಥದಲ್ಲಿ ಅವರು ಆ ಕಾಯ ವಾಚ ಮನಸ್ಸ ಶ್ರೇಷ್ಠತೆಯನ್ನ ಕಾಪಾಡಿಕೊಂಡು ಎಲ್ಲರ ಒಬ್ಬ ಪ್ರೀತಿಗೆ ಪಾತ್ರನಾಗುವಂತಹ ವ್ಯಕ್ತಿತ್ವ ಇರುವಂತಹ ಅವರು ಕೃಷ್ಣಪ್ಪನವರು. ಅವ್ರಿಗೆ ಆರೈಕೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಮುಂದಿನ ದಿವಸಗಳಲ್ಲಿ ಮಂತ್ರಿ ಆಗ್ಲಿ ಅಂತ ಆರೈಕೆ ಮಾಡ್ಬೇಕು ಹೊರತು ಇನ್ನೇನೋ ಮಾಡಕ್ ಸಾಧ್ಯ ಇಲ್ಲ. ಅವ್ರಿಗೆ ಇಷ್ಟಪಡೋದಿಲ್ಲ, ಅವ್ರಿಗೆ ಯಾವ್ದು ಬೇಕು ಇಲ್ಲ, ಅವರೇ ಬೇಕಾದಷ್ಟು ಇಂಥ ಮಂತ್ರಿಗಳನ್ನ ಸೃಷ್ಟಿಸುವಂತಹ ಶಕ್ತಿ ಇರುವಂತಹ ವ್ಯಕ್ತಿತ್ವ ಕೃಷ್ಣಪ್ಪನವರಲ್ಲಿದೆ. ಆದ್ರಿಂದ ಅವ್ರ ಮುಂದಿನ ದಿವಸಗಳಲ್ಲಿ ಒಳ್ಳೆ ಅವಕಾಶಗಳು ಅವರಿಗೆ ಲಭ್ಯ ಆಗ್ಲಿ ಅಂತ ಹಾರೈಸ್ತಾ, ಇವತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವತ್ತು ಸೋಮಶೇಖರ್ ಅವರು ಬಹುಶಃ ತಿಪ್ಪೇರೆದ್ರ ಸ್ವಾಮಿ ಅವರಿಂದ ಹಿಡಿದು ಇಲ್ಲಿಯವರೆಗೆ ಅನೇಕರ ಅಧ್ಯಕ್ಷರಾಗಿ ಈ ರಥವನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರ ಹೆಗಲಿಗೆ ಈ ಜವಾಬ್ದಾರಿ ಬಂದ ಮೇಲೆ
ಇದನ್ನು ಬಹಳ ವಿಸ್ತಾರಗೊಳಿಸುವಂತ ಕೆಲಸವನ್ನ ಮಾಡಿ ಬಹಳ ವಿನೂತನವಾದಂತಹ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತ ಕೆಲಸವನ್ನ ನಮ್ಮ ಸೋಮಶೇಖರ್ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಏಕೆಂದ್ರೆ ಸೋಮಶೇಖರ್ ಅವರು ಆಡಳಿತಾಧಿಕಾರಿಯಾಗಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡೋದಕ್ಕಿಂತಲೂ ಕೂಡ ಸಮಾಜದ ಉತ್ತಮ ಕೆಲಸಗಳನ್ನ ಮಾಡೋದ್ರಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿರುವಂತಹ ಅವರು ನಮ್ಮ ಸಿ ಸೋಮಶೇಖರ್ ಅವರು. ಶರಣ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಅದರ ಮೇಲೆ PhD ಮಾಡಿದ್ದಾರೆ. ಬಹುಶಃ ಕನ್ನಡದಲ್ಲಿ PhD ಮಾಡಿದ ಒಬ್ಬ ವ್ಯಕ್ತಿ ಅಂತ ಹೆಮ್ಮೆಯಿಂದ ಹೇಳಿಸ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ನಮ್ಮ ಸಿ ಸೋಮಶೇಖರ್ ಆಗಿರುವಂತಹ ಅವರು ಇವತ್ತು ಈ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಇದನ್ನ ಉತ್ತಮವಾಗಿ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಅತ್ಯಂತ ಹೆಮ್ಮೆ, ಸಂತೋಷ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ನಮ್ ದಯಾನಂದ್ ಬಂದಿದ್ದಾರೆ, DS ಮ್ಯಾಕ್ಸ್ ರವರ ದಯಾನಂದ್ ಅಂತ ಹೇಳಿ. ಬಹುಶಃ ನೀವೆಲ್ಲ ನೋಡ್ತಾ ಇದ್ದೀರಿ, ಬೆಂಗಳೂರಿನ ಅನೇಕ ಬಿಲ್ಡಿಂಗ್ ಗಳು ನೋಡ್ತಾ ಇದೀವಿ. ಒಂದ್ ಕಡೆ ಸತ್ವ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಅದರ ಸ್ಥಾನದಲ್ಲಿ ಇವತ್ತು DS ಮ್ಯಾಕ್ಸ್ ಅನ್ನುವಂತಹ ಕಟ್ಟಡಗಳು ನಮ್ಮ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ತಲೆ ಎತ್ತಾ ಇರುವಂತಹದ್ದು. ಅದರಲ್ಲಿ ರೂವಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬಹಳ ಕಷ್ಟಪಟ್ಟು ಬಂದಿರುವಂತಹ ಅವರು, ಬಹಳ ಬಡತನದಲ್ಲಿ ಬಂದಂತಹ ಅವರು, ಏನೋ ಒಂದು ಕೆಲಸ ನಿಮಿತ್ತ ಬಂದಂತಹ ವ್ಯಕ್ತಿ ಇವತ್ತು ಸಾಧನೆಯನ್ನು ಮಾಡಿ ಇವತ್ತು ಬೆರಗುಗೊಳಿಸುವಂತಹ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದಿರುವಂತಹವರು ದಯಾನಂದ ಅಂತ ಹೇಳ್ಬೇಕಾಗಿರುವಂತಹದ್ದು. ಅವರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ಡೆವಲಪರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜಮುಖಿಯಾದ ಸೇವಾ ಕಾರ್ಯಗಳಲ್ಲಿ ಯಾವತ್ತು ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ರೀತಿಯಲ್ಲಿ ಹೃದಯ ಶ್ರೀಮಂತಿಕೆಯನ್ನ ಇಟ್ಕೊಂಡಿರುವಂತಹವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವರೆಲ್ಲರ ಪಾಲ್ಗೊಳ್ಳುವಿಕೆ ಜೊತೆಗೆ ಗಂಗಾಂಬಿಕಾ ಅವರು, ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು, ಬಹುಶಃ ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಡಬೇಕು ಅಂದ್ರೆ ಅವರೊಬ್ಬರಾದ್ರೂ ಭಾಷಣ ಮಾಡೋದ್ರಲ್ಲ ಮುಂಚಿತವಾಗಿ, ಅದೇ ದೊಡ್ಡದು ಅಂತ ಹೇಳ್ಬೇಕಾಗಿರುವಂತಹದ್ದು. ಬಹುಶಃ ಅವರು ಕೂಡ ಅದರ ಪ್ರತಿನಿಧಿಯಾಗಿ ಇವತ್ತು ನಿಮ್ಮೆಲ್ಲರನ್ನ ಕುರಿತು ಅವರು ಮಾತನಾಡಿ ಅನೇಕ ವಿಚಾರಣೆಯನ್ನು ಹಂಚ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಏನಾದರೂ ಬಸವಣ್ಣವರ ಪ್ರತಿಮೆಗಳು ಕಾಣ್ತಾ ಇದ್ದಾವೆ ಅಂದ್ರೆ ಅವರ ಕಾಲದಲ್ಲಿ ಮಾಡಿದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಕೊಡುಗೆಯನ್ನ ಬಸವಣ್ಣವರ ಪ್ರತಿಮೆಗಳನ್ನ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ವಿರಾಜಿಸುವಂತ ಕೆಲಸವನ್ನ ಮಾಡಿರುವಂತಹ ತಾಯಿ ಗಂಗಾಂಬಿಕಾ ಮಲ್ಲಿಕಾರ್ಜುನ ಕೂಡ ಅಭಿನಂದಿಸ್ತಾ, ಇವತ್ತು ವಿಶೇಷವಾಗಿ ನಾವೆಲ್ಲ ಮಾತನಾಡಿದ್ ಮರ್ತೋಗ್ಬಿಡ್ತದೆ ನಿಮಗೆ, ಆಮೇಲೆ ಯಾರು ಭಾಷಣ ಮಾಡಿದ್ರು ಮರ್ತೋಗ್ಬಿಡ್ತದೆ. ಆದ್ರೆ ಇಲ್ಲಿ ಏನ್ ಊಟ ಮಾಡಿದಿರಿ ಅಂತ ಮರೆಯಕ್ಕಾಗಲ್ಲ ನೀವು. ಅಂತ ಪ್ರಸಾದವನ್ನ ಕೊಡ್ತಾ ಇರುವಂತಹ ತಾಯಿ ಅಂದ್ರೆ ಇವತ್ತು ಪ್ರಮೀಳಾ ಗರಡಿ ಅವರು 2 ದಿವಸದ ಕಾರ್ಯಕ್ರಮದ ಪ್ರಸಾದ ಅವರದೇ ಅಂತ ಹೇಳ್ತಾ ಇದ್ರು. 3 ದಿವಸ 4 ದಿವಸ ಆದ್ರೂ ನಾನೇ ಪ್ರಸಾದ ಕೊಡಬೇಕು ಅನ್ನೋ ತಾಯಿ ಆ ದಾಸೋಹ ಭಾವದಿಂದ ಆ ಸೇವಾ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಅವರು ತಾಯಿ ಪ್ರಮೀಳಾರವರು. ಅವರ ಸೇವೆ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂತಹದ್ದು. ಅವರ ಅಂತಹ ಮನಸ್ಸನ್ನ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇನ್ನು ನಾಗರಾಜ ಮೂರ್ತಿ ಅವರ ಬಗ್ಗೆ ಹೇಳಕ್ಕೆಲ್ಲ, ಸಕಲ ಕಲಾ ವಲ್ಲಭ ಅಂತ ಯಾರನ್ನಾದ್ರೂ ಇದ್ರೆ ಅವ್ನು ನಾಗರಾಜ ಮೂರ್ತಿ ಒಬ್ಬನೇ ಇರುವಂತಹ ಅವನು. ಯಾವ ಪಾತ್ರನಾದ್ರೂ ಕೊಡಿ ಅದನ್ನ ಸರಿಯಾಗಿ ನಿರ್ವಹಿಸುವಂತಹ ಅವನು ನಮ್ಮ ನಾಗರಾಜ ಮೂರ್ತಿ ಅವರು. ಇವತ್ತು ನಗರದ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿಯೂ ಕೂಡ, ಅದ್ರ ಸಿನಿಮಾದಲ್ಲೂ ಅವ್ರು ಮಾಡಿದ್ದಾರೆ. ಅವ್ರು ಮಾಡದ ಆಡುಮುಟ್ಟದ ಕೆಲಸವಿಲ್ಲ, ನಾಗರಾಜ ಮೂರ್ತಿ ಮಾಡದ ಕೆಲಸ ಇಲ್ಲ ಅನ್ನಂಗೆ ಎಲ್ಲಾ ಕೆಲಸದಲ್ಲೂ ತಾನು ಚಾಕಚಕ್ಯತೆಯಿಂದ ಇರುವಂತಹ ಅವರು ಇದರ ಜವಾಬ್ದಾರಿಯನ್ನು ವಹಿಸಿ 1 ತಿಂಗಳ ಪರ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಪರಿಷತ್ತಿನ ಎಲ್ಲ ಸದಸ್ಯರು ಹಿರಿಯರೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಪರಿಷತ್ತು ಯಾರದಲ್ಲ, ಇದು ಶರಣರ ಚಿಂತನೆಗಳ ಬಗ್ಗೆ ಯಾರ ವಿಚಾರ ಇಟ್ಕೊಂಡಿರ್ತಾರೋ ಈ ಪರಿಷತ್ತು ಅವ್ರಿಗೆಲ್ಲರಿಗೂ ಸೇರಿದ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ಇದಕ್ಕೆಲ್ಲ ಆಧಾರವಾಗಿ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇದಕ್ಕೆ ಉತ್ತಮ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದರ ಬೆಳವಣಿಗೆಗೆ ಬಹಳ ಕೊಡುಗೆಯನ್ನ ಕೊಡುವಂತ ಕೆಲಸವನ್ನ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸಾನ್ನಿಧ್ಯದೊಳಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಬಸವಾದಿ ಪ್ರಮುಖರ ಕೃಪೆ ತಮ್ಮೆಲ್ಲರ ಮೇಲೆ ಅಂತ ಹಾರೈಸಿ ಮಾತನ್ನ ಮುಗಿಸ್ತೇನೆ. ದಾನದ ಕೈಗಳು, ಧರ್ಮದ ಹೆಜ್ಜೆಗಳು, ಸೇವೆಯ ಉಸಿರು ಇವೆಲ್ಲವೂ ಸಿದ್ಧಗಂಗೆಯ ಪರಂಪರೆಯ ಒಂದು ಪುಟ್ಟ ಪರಿಚಯವಷ್ಟೇ. ಆ ಮಹಾನ್ ಪರಂಪರೆಯ ಬೆಳಕನ್ನ ಮುನ್ನಡೆಸ್ತಿರುವಂತಹ ಪರಮ ಪೂಜ್ಯ ಗುರುಗಳು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಹಳ ಅದ್ಭುತವಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ನುಡಿಗಳನ್ನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಹಾದಿ ಹೇಗಿರಬೇಕು ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಪರವಾಗಿ ಪರಮ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ.